ಎಲ್ರಿಗೂ ವೀಕ್ಲಿ ರೌಂಡ್ ಆಫ್ಗೆ ಸುಸ್ವಾಗತ. ಹೇಗನಿಸ್ತು ನಮ್ಮ ಹೆಮ್ಮೆಯ ಕಾಂತಾರ ಟ್ರೈಲರ್? ಪ್ರೈಮ್ ಮಿನಿಸ್ಟರ್ ಮೋದಿ ಅವರ ಬಯೋಪಿಕ್ ರೆಡಿ ಆಗ್ತಾ ಇದೆಯಾ? ರಾಕಿಂಗ್ ಸ್ಟಾರ್ ಯಶ್ ಆಗ್ತಿದಾರ ಲಾರ್ಡ್ ಮಾರ್ಕೋ? ಒಂದೇ ಸಿನಿಮಾದಲ್ಲಿ ಒಂದಾಗ್ತಿದಾರ ರಜನಿ ಕಮಲ್? ಪುಷ್ಪಾ 3 ಬಗ್ಗೆ ಸುಕುಮಾರ್ ಹೇಳಿದ್ದೇನು? ಕಾಂತಾರ ಸ್ಯಾಟಲೈಟ್ ರೈಟ್ ಎಷ್ಟಕ್ಕೆ ಸೇಲ್ ಆಯ್ತು? ಮಾರ್ಕ್ ಸಿನಿಮಾದಲ್ಲಿ ಆಗ್ತಿದ್ಯಾ ಹೀರೋಯಿನ್ಗಳ ಸಮಾಗಮ? ಲಂಡನ್ಗೆ ಹಾರಿದ್ಯಾಕೆ ನಮ್ಮ ರಾಕಿ ಬಾಯ್? ಬನ್ನಿ ಒಂದೊಂದಾಗಿ ಎಲ್ಲಾ ವಿಷಯಗಳನ್ನ ಇವತ್ತಿನ ವೀಕ್ಲಿ ರೌಂಡ್ ಆಫ್ ವಿಡಿಯೋದಲ್ಲಿ ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನಾವು ಮಾಡುವಂತಹ ರಿಸರ್ಚು ಕಂಟೆಂಟ್ಗಳು ನಿಮ್ಗೆ ಇಷ್ಟ ಆಗೋದಾದ್ರೆ ಮಾತ್ರ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮ್ಮನ್ನ ಅಗಲಿರುವಂತಹ ಕನ್ನಡ ಸಾರಸ್ವತ ಲೋಕದ ಮಹಾನ್ ಸಾಹಿತಿ ಆಗಿರುವಂತಹ SL ಭೈರಪ್ಪ ಅವರನ್ನ ನಾವು ದೈಹಿಕವಾಗಿ ಕಳ್ಕೊಂಡಿದೀವಿ. ಅವರ ಆತ್ಮಕ್ಕೆ ಶಾಂತಿ ಕೋರ್ತಾ ಅವರ ಬರಹಗಳ ಮೂಲಕ ಈ ಕರುನಾಡಿನ ಕಣಕಣದಲ್ಲೂ ಅವರು ಕೊನೆವರೆಗೂ ಜೀವಂತ ಇರ್ತಾರೆ ಅಂತ ಹೇಳ್ತಾ ಇವತ್ತಿನ ಕಂಟೆಂಟ್ ಅನ್ನ ಶುರು ಮಾಡೋಣ. ಉದಯ ಟಿವಿಯಲ್ಲಿ ದಸರಾ ಹಬ್ಬದ ಪ್ರಯುಕ್ತ ಸೆಪ್ಟೆಂಬರ್ 27 ಶನಿವಾರ ಸಂಜೆ 6 ಗಂಟೆಗೆ ಧ್ರುವ ಸರ್ಜಾ ಜೊತೆಗಿನ ವಿಶೇಷ ಕಾರ್ಯಕ್ರಮ ಧ್ರುವ ದಸರಾ ಪ್ರಸಾರವಾಗಲಿದೆ. ಭರ್ಜರಿ ಸೆಟ್ನಲ್ಲಿ ಚಿತ್ರರಂಗದ ಪ್ರಮುಖ ತಾರೆಯರ ಉಪಸ್ಥಿತಿಯಲ್ಲಿ ಅದ್ದೂರಿಯಾಗಿ ಚಿತ್ರೀಕರಣಗೊಂಡಿರುವಂತಹ ಧ್ರುವ ದಸರಾ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಸಿನಿಮಾ ಪಯಣ ಮತ್ತು ಬಾಲ್ಯದಿಂದ ಇಲ್ಲಿನವರೆಗಿನ ಜೀವನದ ಝಲಕ್ ಎಲ್ಲದರ ಬಗ್ಗೆ ಇರುವಂತಹ ಒಂದು ವಿಶೇಷವಾದ ಕಾರ್ಯಕ್ರಮ. ಧ್ರುವ ತಾನೊಬ್ಬ ಸೂಪರ್ ಸ್ಟಾರ್ ಅಂತ ಅನ್ನಿಸ್ಕೊಳ್ಳೋದಕ್ಕೆ ಇಷ್ಟಪಡದಂತಹ ವ್ಯಕ್ತಿ. ತಾನೊಬ್ಬ ನಟ ಮಾತ್ರ ಅಂತ ವಿನಯದಿಂದ ಹೇಳಿದ ಧ್ರುವ ಸರ್ಜಾ ಅಭಿಮಾನಿಗಳಿಗಾಗಿ ಇನ್ನು ಮುಂದೆ ಪ್ರತಿ ವರ್ಷ ಕನಿಷ್ಠ 2 ಚಿತ್ರಗಳಲ್ಲಿ ನಟಿಸೋದಾಗಿ ಅದೇ ಉದಯ ಟಿವಿ ಸ್ಟೇಜ್ ಮೇಲೆ ಘೋಷಣೆಯನ್ನ ಮಾಡಿದ್ದಾರೆ. ಗಾಯಕ ನಟ ಚಂದನ್ ಶೆಟ್ಟಿ ಕಷ್ಟದ ಸಮಯದಲ್ಲಿ ಧ್ರುವ ಸಹಾಯ ಮಾಡಿದ್ದನ್ನ ನೆನೆದ್ರು. ತಾನು ಬರೆದ ಒಂದು ಹಾಡನ್ನ 8 ವರ್ಷ ಕಾಪಾಡ್ಕೊಂಡು ಪೊಗರು ಚಿತ್ರದಲ್ಲಿ ಬಳಸ್ಕೊಂಡಿದ್ದನ್ನ ಸ್ಮರಿಸಿದ್ರು. ಚಂದನ್ ಶೆಟ್ಟಿ ಜೊತೆಗೆ ನಟಿಸಿದಂತಹ ಆಲ್ಬಮ್ ಹಾಡೊಂದಕ್ಕೆ ಸಿಕ್ಕ 501 ರೂಪಾಯಿ ನನ್ನ ಮೊದಲ ಸಂಭಾವನೆ ಅಂತ ಅಚ್ಚರಿಪಡಿಸಿದ್ರು ಧ್ರುವ ಸರ್ಜಾ. ಇತ್ತೀಚೆಗಷ್ಟೇ ಚಿತ್ತಾರ ಸ್ಟಾರ್ ಅವಾರ್ಡ್ಸ್ ಕಾರ್ಯಕ್ರಮ ಹಾಗೂ ಮಾಂಗಲ್ಯ ಹೊಸ ಧಾರಾವಾಹಿಯೊಂದಿಗೆ ಸಂಚಲನ ಮೂಡಿಸುತ್ತಿರುವಂತಹ ಉದಯ ಟಿವಿ ಧ್ರುವ ದಸರಾ ಮೂಲಕ ವೀಕ್ಷಕರಿಗೆ ಇನ್ನಷ್ಟು ಹತ್ತಿರವಾಗೋದಕ್ಕೆ ಈ ವಿಭಿನ್ನವಾದ ಕಾರ್ಯಕ್ರಮದ ಮೂಲಕ ಮುಂದಾಗಿದ್ದಾರೆ. ಧ್ರುವ ದಸರಾ ಇದೇ ಸೆಪ್ಟೆಂಬರ್ 27 ಶನಿವಾರ ಸಂಜೆ 6 ಗಂಟೆಗೆ ಉದಯ ಟಿವಿಯಲ್ಲಿ ಪ್ರಸಾರ ಆಗಲಿದೆ. ನೋಡಿ, ಚೆನ್ನಾಗಿದೆ. ಉನ್ನಿ ಮುಕುಂದನ್ ಮಲಯಾಳಂ ಚಿತ್ರರಂಗದ ಈ ನಟ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸಾಕಷ್ಟು ಸಿನಿಮಾಗಳನ್ನ ಮಾಡಿ ಮಲಯಾಳಂ ಚಿತ್ರರಂಗದಲ್ಲಿ ಜನಪ್ರಿಯತೆಯನ್ನ ಪಡ್ಕೊಂಡಿದ್ರು. ಆದ್ರೆ ಹೇಳ್ಕೊಳ್ಳೋಷ್ಟು ದೊಡ್ಡ ಮಟ್ಟದ ಸಕ್ಸಸ್ ಅನ್ನ ಪಡ್ಕೊಂಡಿರ್ಲಿಲ್ಲ. ಇತ್ತೀಚಿನ ವರ್ಷಗಳಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮಲಯಾಳಂ ಚಿತ್ರರಂಗದ ಕಂಟೆಂಟ್ಗಳು ಬೇರೆ ಭಾಷೆಗಳನ್ನ ಕೂಡ ಸುಲಭವಾಗಿ ತಲುಪ್ತಾ ಇದೆ. ಅದೇ ರೀತಿಯಲ್ಲೇ ಅವರ ಮಾರ್ಕೋ ಸಿನಿಮಾ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿತ್ತು ಹಾಗೂ ಆ ಸಿನಿಮಾ ಅವರಿಗೆ ದೊಡ್ಡ ಮಟ್ಟದ ಜನಪ್ರಿಯತೆಯನ್ನ ಕೂಡ ತಂದ್ಕೊಟ್ಟಿತ್ತು ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಈಗ ಅದೇ ಉನ್ನಿ ಮುಕುಂದನ್ ಕ್ರಾಂತಿ ಕುಮಾರ್ ನಿರ್ದೇಶನದಲ್ಲಿ ಮೂಡ್ ಬರಲಿರುವಂತಹ ಮಾವಂದೇ ಸಿನಿಮಾದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳಾಗಿರುವಂತಹ ನರೇಂದ್ರ ಮೋದಿ ಅವರ ಬಯೋಪಿಕ್ ನಲ್ಲಿ ನರೇಂದ್ರ ಮೋದಿಜಿ ಅವರ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರಂತೆ. ಈ ಸಿನಿಮಾ ಪಂಚ ಭಾಷೆಗಳಲ್ಲಿ ಅನೌನ್ಸ್ಮೆಂಟ್ ಆಗಿದೆ. ವೀರ ರೆಡ್ಡಿ ನಿರ್ಮಾಣದಲ್ಲಿ ಕೆ ಸೆಂಥಿಲ್ ಕುಮಾರ್ ಅವರ ಕ್ಯಾಮ್ರಾ ಕೈಚಳಕ ಹಾಗೂ ರವಿ ಬಸ್ರೂರ್ ಅವರ ಮ್ಯೂಸಿಕ್ ನಲ್ಲಿ ಈ ಸಿನಿಮಾ ಮೂಡ್ ಬರಲಿದೆ. ಸಿನಿಮಾದ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇದೆ. ಯಾಕಂದ್ರೆ ಭಾರತ ಕಂಡಂತಹ ಅತ್ಯಂತ ಯಶಸ್ವಿ ಪ್ರಧಾನ ಮಂತ್ರಿಗಳಲ್ಲಿ ಒಬ್ಬರಾಗಿರುವಂತಹ ನರೇಂದ್ರ ಮೋದಿ ಅವರ ಪಾತ್ರದಲ್ಲಿ ಮಾಸ್ ಅವತಾರದಲ್ಲಿ ಈಗಾಗಲೇ ಸೂಪರ್ ಹಿಟ್ ಆಗಿರುವಂತಹ ಒಬ್ಬ ನಟ ಯಾವ ರೀತಿಯಲ್ಲಿ ಕಾಣಿಸ್ಕೊಳ್ತಾರೆ ಅನ್ನೋದೇ ಕುತೂಹಲ. 666 ಆಪರೇಷನ್ ಡ್ರೀಮ್ ಥಿಯೇಟರ್ ಈ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಒಂದು ವಿಭಿನ್ನವಾದ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಅನ್ನು ನೀಡೋದಕ್ಕೆ ಅಂತಾನೆ ರೆಡಿ ಆಗ್ತಿರುವಂತಹ ರೆಟ್ರೋ ಸ್ಟೈಲ್ ಸಿನಿಮಾ. ಕನ್ನಡ ಚಿತ್ರರಂಗದ ಬಿಗ್ ಸ್ಟಾರ್ ಗಳಲ್ಲಿ ಒಬ್ಬರಾಗಿರುವಂತಹ ಶಿವಣ್ಣ ಹಾಗೂ ಎಮರ್ಜಿಂಗ್ ಸೂಪರ್ ಸ್ಟಾರ್ ಧನಂಜಯ್ ಅವರ ಕಾಂಬಿನೇಷನ್ ನಲ್ಲಿ ಮೂಡ್ ಬರ್ತಾ ಇರುವಂತಹ ಸಿನಿಮಾ. ಹೇಮಂತ್ ರಾವ್ ನಿರ್ದೇಶನದಲ್ಲಿ ಮೂಡ್ ಬರ್ತಾ ಇರುವಂತಹ ಈ ಸಿನಿಮಾದ ಮೇಲೆ ಆಡಿಯನ್ಸ್ ನ ಎಕ್ಸ್ಪೆಕ್ಟೇಷನ್ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ರಿಲೀಸ್ ಆಗಿರುವಂತಹ ಕೆಲವೊಂದು ಪೋಸ್ಟರ್ಗಳು ನಿರೀಕ್ಷೆ ಹೆಚ್ಚಾಗೋದಕ್ಕೆ ಬೆಂಕಿಗೆ ಪೆಟ್ರೋಲ್ ನಂತೆ ಕೆಲಸ ಮಾಡ್ತಿದೆ. ಸದ್ಯಕ್ಕೆ ಸಿಕ್ಕಿರುವಂತಹ ಅಪ್ಡೇಟ್ ಪ್ರಕಾರ ಸಿನಿಮಾದ ಶೂಟಿಂಗ್ ಬೆಂಗಳೂರಿನ ಕಂಠೀರವ ಸ್ಟುಡಿಯೋದಲ್ಲಿ ನಡೀತಾ ಇದ್ದು, ಸಿನಿಮಾ ತಂಡ ಚಿತ್ರೀಕರಣಕ್ಕಾಗಿ ದೊಡ್ಡ ಮಟ್ಟದ ಸೆಟ್ ಗಳನ್ನ ಕ್ರಿಯೇಟ್ ಮಾಡಿದ್ದು ಶೂಟಿಂಗ್ ಭರದಿಂದ ಸಾಗ್ತಾ ಇದೆಯಂತೆ. PRK ಪ್ರೊಡಕ್ಷನ್ ಸಂಸ್ಥೆ ಮೊದಲಿಂದಲೂ ಕೂಡ ಒಳ್ಳೆ ಕಥೆಗಳಿಗೆ ಹಾಗೂ ಒಳ್ಳೆಯ ಪ್ರತಿಭೆಗಳಿಗೆ ಜೀವ ಕೊಟ್ಟಂತಹ ಅನ್ನದಾತ ಸಂಸ್ಥೆ. ಅದೇ ರೀತಿಯಲ್ಲಿ ಈಗ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ನೇತೃತ್ವದಲ್ಲಿ PRK ಪ್ರೊಡಕ್ಷನ್ ಸಂಸ್ಥೆ ಜಿ ಸಂಸ್ಥೆಯ ಜೊತೆಗೆ ಸೇರಿ ಮಿನಿ ಸೀರೀಸ್ ಅನ್ನ ನಿರ್ಮಾಣ ಮಾಡೋದಕ್ಕೆ ಹೊರಟಿದ್ದು, ಇದಕ್ಕೆ ಮಾರಿಗಲ್ಲು ಎನ್ನುವಂತಹ ಟೈಟಲ್ ಕೂಡ ಫಿಕ್ಸ್ ಆಗಿದೆ. ಈ ವೆಬ್ ಸೀರೀಸ್ ಅಕ್ಟೋಬರ್ ತಿಂಗಳಲ್ಲಿ ರಿಲೀಸ್ ಆಗುವಂತಹ ಸಾಧ್ಯತೆ ದಟ್ಟವಾಗಿದೆ. ಕೇವಲ ಬಾಲಿವುಡ್ಗೆ ಮಾತ್ರ ಸೀಮಿತವಾಗಿದ್ದಂತಹ ವೆಬ್ ಸೀರೀಸ್ ಪರಂಪರೆ ಕನ್ನಡದ ಚಂದನವನದಲ್ಲಿ ಕೂಡ ತನ್ನದೇ ಆಗಿರುವಂತಹ ವಿಭಿನ್ನ ಕಂಟೆಂಟ್ ಗಳನ್ನ ತೋರಿಸೋದಕ್ಕೆ ಪ್ರೇರೇಪಣೆ ಮಾಡ್ತಾ ಇರೋದು ಗುಡ್ ನ್ಯೂಸ್. ಮುಂದಿನ ದಿನಗಳಲ್ಲಿ ಇಂತಹ ಇನ್ನಷ್ಟು ವೆಬ್ ಸೀರೀಸ್ ಗಳನ್ನ ನಾವು ನೋಡಬಹುದು ಅನ್ನುವಂತಹ ಭರವಸೆ ಕೂಡ ಇದೆ. ಇದಕ್ಕೆ ನಮ್ಮ ಪ್ರೋತ್ಸಾಹ ಕೂಡ ಅತ್ಯವಶ್ಯಕ. ಕಾಂತಾರ ಚಾಪ್ಟರ್ 1 ಸಿನಿಮಾದ ಮೇಲೆ ನಿರೀಕ್ಷೆ ತುಂಬಾನೇ ಇದೆ. ಇದಕ್ಕೆ ಆ ಸಿನಿಮಾದ ಟ್ರೈಲರ್ ಕೂಡ ಈಗ ಒಂದು ಕಾರಣ.
ಇದ್ರ ಜೊತೆಗೆ ನಮ್ಮ ಕನ್ನಡದ ಒಂದು ಭಾಗದ ಸಂಸ್ಕೃತಿ ಹಾಗೂ ಪರಂಪರೆಯ ನಿಜವಾದ ಇತಿಹಾಸವನ್ನ ಈ ಸಿನಿಮಾದ ಮೂಲಕ ರಿಷಬ್ ಶೆಟ್ಟಿ ಹೊರಹಾಕೋದಕ್ಕೆ ಹೊರಟಿದ್ದು, ಈ ಸಿನಿಮಾದ ಮೂಲಕ ನಮ್ಮ ಪರಂಪರೆಯನ್ನ ನಮ್ಮವರು ಸೇರಿದಂತೆ ಬೇರೆ ಭಾಷಿಗರು ಕೂಡ ತಿಳಿತಾ ಇದ್ದಾರೆ ಅನ್ನೋದೇ ನಮಗೆ ಒಂದು ಹೆಮ್ಮೆಯ ವಿಚಾರ. ಇನ್ನು ಇವತ್ತಿಂದ ಸಿನಿಮಾದ ಅಡ್ವಾನ್ಸ್ ಬುಕಿಂಗ್ ಸ್ಟಾರ್ಟ್ ಆಗುತ್ತೆ. ದೊಡ್ಡ ಮಟ್ಟದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನ ಮಾಡುವಂತಹ ನಿಟ್ಟಿನಲ್ಲಿ ಕಾಂತಾರ ಸಿನಿಮಾ ಅನಿರೀಕ್ಷಿತವಾಗಿ ಯಶಸ್ಸನ್ನ ಸಾಧಿಸಿತ್ತು. ಅದೇ ರೀತಿಯಲ್ಲಿ ಕಾಂತಾರ ಚಾಪ್ಟರ್ 1 ಕೂಡ ಮಾಡೇ ಮಾಡುತ್ತೆ ಅನ್ನೋದು ಕನ್ನಡಿಗರಾದ ನಮ್ಮೆಲ್ಲರ ಪ್ರತಿಯೊಬ್ಬರ ನಿರೀಕ್ಷೆ ಹಾಗೂ ಆಸೆ ಕೂಡ. ರಿಲೀಸ್ ಆಗೋದಕ್ಕೆ ಮುಂಚಿನ ಪ್ರೀ ರಿಲೀಸ್ ಬಿಸ್ನೆಸ್ ವಿಚಾರದಲ್ಲಿ ಕೂಡ ಕಾಂತಾರ ಚಾಪ್ಟರ್ 1 ಸಾಕಷ್ಟು ದಾಖಲೆಗಳನ್ನ ನಿರ್ಮಾಣ ಮಾಡ್ತಿರೋದು ಒಂದು ಖುಷಿಯ ವಿಚಾರ. ಈಗ ಅದೇ ಪ್ರೀ ರಿಲೀಸ್ ವಿಚಾರದ ಒಂದು ಅಪ್ಡೇಟ್ ಸಿಕ್ಕಿದೆ. ಅದೇನಪ್ಪಾ ಅಂದ್ರೆ, ಸಿನಿಮಾದ ಸ್ಯಾಟಲೈಟ್ ರೈಟ್ಸ್ ಅನ್ನ ಜಿ ಕನ್ನಡ ಭರ್ಜರಿ 80 ಕೋಟಿ ರೂಪಾಯಿಗೆ ಖರೀದಿ ಮಾಡಿದೆ ಎನ್ನುವಂತಹ ಸುದ್ದಿ. ಕೆಲವು ಮಾಹಿತಿಗಳ ಪ್ರಕಾರ ಸಿನಿಮಾ 100ರಿಂದ 120 ಕೋಟಿ ರೂಪಾಯಿಗಳ ಬಜೆಟ್ ನಲ್ಲಿ ನಿರ್ಮಾಣ ಆಗಿದ್ದು, ಪ್ರಮೋಷನಲ್ ವೈಸ್ ಸಿನಿಮಾ ತಂಡ ತುಂಬಾ ನ್ಯೂಟ್ರಲ್ ಆಗಿದ್ದಾರೆ. ಇದು ಅವರ ಸ್ಟ್ರಾಟಜಿ ಕೂಡ ಆಗಿರ್ಬೋದು. ಬಟ್ ಇವತ್ತಿನ ದಿನ ದೊಡ್ಡ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನ ಕಲೆ ಹಾಕೋದಕ್ಕೆ ಅದೇ ಮಟ್ಟದ ಪ್ರಮೋಷನ್ ಕೂಡ ಅಷ್ಟೇ ಅವಶ್ಯಕ ಅನ್ನೋದು ನಮ್ಮ ಒಪಿನಿಯನ್. ಬೇರೆ ದೊಡ್ಡ ಮಟ್ಟದ ಪ್ಯಾನ್ ಇಂಡಿಯಾ ಸಿನಿಮಾಗಳಿಗೆ ಹೋಲಿಸಿದ್ರೆ ಕಾಂತಾರ ಚಾಪ್ಟರ್ 1 ಒಂದು ಲೆಕ್ಕದಲ್ಲಿ ಒಳ್ಳೆ ಬಿಸ್ನೆಸ್ ರೇಷಿಯೋನಲ್ಲೇ ಕಾಣ್ತಾ ಇದೆ. ಪ್ರೀ ರಿಲೀಸ್ ಬಿಸ್ನೆಸ್ ಮೂಲಕನೇ ಸಿನಿಮಾ ದೊಡ್ಡ ಮಟ್ಟದ ಲಾಭವನ್ನ ನಿರ್ಮಾಪಕರಿಗೆ ತಂದುಕೊಟ್ಟಿದೆ. ಇನ್ನು ಕರ್ನಾಟಕ ಗವರ್ನಮೆಂಟ್ ತೀರ್ಮಾನ ಮಾಡಿದ ಹಾಗೆ ಸಿಂಗಲ್ ಸ್ಕ್ರೀನ್ ಅಥವಾ ಮಲ್ಟಿಪ್ಲೆಕ್ಸ್ ಗಳಿಗೆ 200 ರೂಪಾಯಿಯನ್ನ ಸಿಂಗಲ್ ಸ್ಕ್ರೀನ್ ಆಗಿರ್ಲಿ ಅಥವಾ ಮಲ್ಟಿಪ್ಲೆಕ್ಸ್ ಅಲ್ಲಿ ಆಗಿರ್ಲಿ ಮ್ಯಾಕ್ಸಿಮಮ್ ಟಿಕೆಟ್ ಪ್ರೈಸ್ ಆಗಿ ಇಡಬೇಕು ಅಂತ ಘೋಷಣೆ ಮಾಡಲಾಗಿತ್ತು. ಹಾಗೂ ಅದರ ವಿರುದ್ಧ ಮಲ್ಟಿಪ್ಲೆಕ್ಸ್ ಕಂಪನಿಗಳು ಮತ್ತು ಒಂದಷ್ಟು ಪ್ರೊಡಕ್ಷನ್ ಹೌಸ್ಗಳು ಕೋರ್ಟಿನ ಮೆಟ್ಟಲನ್ನ ಕೂಡ ಏರಿತು. ಈಗ ಕೋರ್ಟ್ನ ಆದೇಶದಂತೆ 200 ರೂಪೀಸ್ ಕ್ಯಾಪಿಂಗ್ ಪ್ರೈಸ್ ಅನ್ನ ತಿರಸ್ಕರಿಸಲಾಗಿದೆ. ಇದರ ಬಗ್ಗೆ ರಿಸರ್ಚ್ ಮಾಡಿ ಇನ್ನಷ್ಟು ಮಾಹಿತಿಗಳನ್ನ ಮುಂದಿನ ವಿಡಿಯೋದಲ್ಲಿ ಹೇಳೋ ಪ್ರಯತ್ನ ಮಾಡ್ತೀನಿ. ಮಾರ್ಕೋ ಸಿನಿಮಾ ಮಲಯಾಳಂ ಚಿತ್ರರಂಗದಲ್ಲಿ ಕೇವಲ ಕಂಟೆಂಟ್ ಇರುವಂತಹ ಸಿನಿಮಾ ಮಾತ್ರ ಅಲ್ಲ, ಮಾಸ್ ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಕೂಡ ಸೂಪರ್ ಹಿಟ್ ಆಗಿ ಎಲ್ಲಾ ಕಡೆ ಟ್ರಾವೆಲ್ ಮಾಡುತ್ತೆ ಅನ್ನೋದನ್ನ ತೋರಿಸ್ಕೊಟ್ಟಂತಹ ಸಿನಿಮಾ. ಈಗ ಅದರ ಪ್ರೊಡ್ಯೂಸರ್ ಲಾರ್ಡ್ ಮಾರ್ಕೋ ಅನ್ನೋ ಹೆಸರಿನಲ್ಲಿ ಟೈಟಲ್ ಅನ್ನ ಫಿಲಂ ಚೇಂಬರ್ ಅಲ್ಲಿ ರಿಜಿಸ್ಟರ್ ಮಾಡಿದ್ದಾರೆ. ವಿಶೇಷ ಅಂದ್ರೆ ಈ ಸಿನಿಮಾದ ಸೀಕ್ವೆಲ್ ಅನ್ನ ನಾನು ಮಾಡ್ತಾ ಇಲ್ಲ ಅನ್ನೋದನ್ನ ಉನ್ನಿ ಮುಕುಂದನ್ ಅದಾಗ್ಲೇ ಕನ್ಫರ್ಮ್ ಮಾಡಿದ್ರು. ಅದೇ ರೀತಿಲಿ ಈಗ ಈ ಸಿನಿಮಾದಲ್ಲಿ ನಮ್ಮ ಕನ್ನಡದ ಹೆಮ್ಮೆಯ ರಾಕಿಂಗ್ ಸ್ಟಾರ್ ಯಶ್ ಅವರು ಕೂಡ ನಟಿಸ್ತಾ ಇದ್ದಾರೆ ಎನ್ನುವಂತಹ ಸುದ್ದಿಗಳು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಈಗ ಅದೇ ಟೈಮಲ್ಲಿ ಟೈಟಲ್ ರಿಜಿಸ್ಟರ್ ಆಗಿರೋದು ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ. ಸದ್ಯಕ್ಕೆ ಈ ಗೆಸ್ಸಿಂಗ್ ಗೇಮ್ ಪ್ರಕಾರ ರಾಕಿಂಗ್ ಸ್ಟಾರ್ ಯಶ್ ಲಾರ್ಡ್ ಮಾರ್ಕೋ ಸಿನಿಮಾದಲ್ಲಿ ಲೀಡ್ ರೋಲ್ ನಲ್ಲಿ ಕಾಣಿಸ್ಕೊಳ್ಬಹುದಾದಂತಹ ಸಾಧ್ಯತೆ ಹೆಚ್ಚಾಗಿದೆ. ನೋಡೋಣ, ಟೈಮ್ ಕಳೆದಂತೆ ಇದಕ್ಕೆ ಉತ್ತರ ತಾನಾಗೆ ಸಿಗುತ್ತೆ. ಬಟ್ ನಿಮ್ಗೇನ್ ಅನ್ಸುತ್ತೆ? ನಮ್ಮ ರಾಕಿಂಗ್ ಸ್ಟಾರ್ ಲಾರ್ಡ್ ಮಾರ್ಕೋ ಆದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತಾ, ಇಲ್ಲ ಬೇಡವಾಗಿತ್ತು ಅಂತ ಅನ್ಸುತ್ತಾ? ಕಮೆಂಟ್ ಮಾಡಿ ತಿಳಿಸಿ. ಕಾಲಿವುಡ್ ನಲ್ಲಿ ಸಾಕಷ್ಟು ಸಮಯಗಳಿಂದ ಸೂಪರ್ ಸ್ಟಾರ್ ರಜನಿಕಾಂತ್ ಹಾಗೂ ಕಮಲ್ ಹಾಸನ್ ಕಾಂಬಿನೇಷನ್ ನಲ್ಲಿ ಸಿನಿಮಾ ಮೂಡ್ ಬರುತ್ತೆ, ಅದನ್ನ ಲೋಕೇಶ್ ಕನಗರಾಜ್ ಡೈರೆಕ್ಟ್ ಮಾಡ್ತಾರೆ ಅನ್ನುವಂತಹ ಸುದ್ದಿ ಇತ್ತು. ಸಾಕಷ್ಟು ಸಮಯಗಳ ತಂಡ ವಾತಾವರಣದ ನಂತರ ಈ ಸ್ಟೋರಿಗೆ ಈಗ ಕಾಲಿವುಡ್ ನಲ್ಲಿ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಎಸ್, ಪ್ರದೀಪ್ ರಂಗನಾಥನ್ ಇತ್ತೀಚೆಗಷ್ಟೇ ಡ್ರ್ಯಾಗನ್ ಸಿನಿಮಾದ ಮೂಲಕ ದೊಡ್ಡ ಮಟ್ಟದಲ್ಲಿ ಹೆಸರನ್ನ ಸಂಪಾದಿಸಿರುವಂತಹ ಫೇಮಸ್ ಆಕ್ಟರ್ ಹಾಗೂ ಡೈರೆಕ್ಟರ್. ಅವರೇ ಈ ಇಬ್ಬರ ಕಾಂಬೋ ಸಿನಿಮಾವನ್ನ ಡೈರೆಕ್ಟ್ ಮಾಡಲಿದ್ದಾರೆ ಅನ್ನೋದು ಈಗ ಕೇಳಿ ಬರ್ತಾ ಇರುವಂತಹ ಲೇಟೆಸ್ಟ್ ಸುದ್ದಿ. ಇಬ್ರು ದೊಡ್ಡ ಸ್ಟಾರ್ ಗಳನ್ನ, ಅದರಲ್ಲೂ ಲೆಜೆಂಡ್ ಗಳನ್ನ ಹ್ಯಾಂಡಲ್ ಮಾಡೋದು ಅಷ್ಟೊಂದು ಸುಲಭದ ಮಾತಲ್ಲ. ಆ ಚಾಲೆಂಜ್ ಅನ್ನ ಯಾವ ರೀತಿಯಲ್ಲಿ ಪ್ರದೀಪ್ ಸ್ವೀಕಾರ ಮಾಡಿ ಯಶಸ್ವಿ ಆಗ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಯಾಕಂದ್ರೆ ಈಗಾಗ್ಲೇ ನಾವು ಮಲ್ಟಿ ಸ್ಟಾರ್ ಸಿನಿಮಾಗಳು ಮಕಾಡೆ ಮಲಗಿರೋದನ್ನ ಸಾಕಷ್ಟು ಬಾರಿ ನೋಡಿದೀವಿ. ಆ ಪಟ್ಟಿಗೆ ಇದು ಸೇರ್ದೆ ಯಶಸ್ವಿ ಆಗುತ್ತಾ ಇಲ್ವಾ ಅನ್ನೋದೇ ಈಗ ಕುತೂಹಲದ ವಿಷಯ. ಹಾಗೂ ಪ್ರದೀಪ್ ರಂಗನಾಥನ್ ಟ್ಯಾಲೆಂಟೆಡ್ ಆಗಿದ್ರು ಕೂಡ ಈ ಪ್ರೆಷರ್ ಅನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಪುಷ್ಪ 2 ಯಾವ ರೀತಿ ಭಾರತದ ಉದ್ದಗಲಕ್ಕೂ ಬಾಕ್ಸ್ ಆಫೀಸ್ ಕಲೆಕ್ಷನ್ ರೆಕಾರ್ಡ್ ಮಾಡಿದೆ ಅನ್ನುವಂತಹ ಮಾಹಿತಿ ಎಲ್ರಿಗೂ ಗೊತ್ತೇ ಇದೆ. ಸುಕುಮಾರ್ ಅವರ ಡೈರೆಕ್ಷನ್ ಹಾಗೂ ರೈಟಿಂಗ್ ಈ ಸೀರೀಸ್ ನ ಬೆನ್ನೆಲುಬಾಗಿತ್ತು. ಅದರಲ್ಲೂ ಪುಷ್ಪ ಕ್ಯಾರೆಕ್ಟರೈಸೇಷನ್ ಪ್ರತಿಯೊಬ್ಬ ಸಿನಿಮಾ ಅಭಿಮಾನಿಗಳಿಗೂ ಕೂಡ ಇಷ್ಟ ಆಗಿತ್ತು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಇನ್ನು ಇತ್ತೀಚೆಗಷ್ಟೇ ನಡೆದಿರುವಂತಹ ಸೈಮಾ ಅವಾರ್ಡ್ ಫಂಕ್ಷನ್ ನಲ್ಲಿ ಸಿನಿಮಾದ ನಿರ್ದೇಶಕರಾಗಿರುವಂತಹ ಸುಕುಮಾರ್ ಸಿನಿಮಾದ 3ನೇ ಭಾಗ ಬಂದೇ ಬರುತ್ತೆ ಅನ್ನೋದನ್ನ ಕನ್ಫರ್ಮ್ ಮಾಡಿದ್ದಾರೆ. ಈ ಸಿನಿಮಾದಲ್ಲೂ ಅಲ್ಲು ಅರ್ಜುನ್ ಅವರ ಜೊತೆಗೆ ರಶ್ಮಿಕಾ ಮಂದಣ್ಣ, ಫಹದ್ ಫಾಜಿಲ್ ಕೂಡ ಇರ್ತಾರೆ ಅನ್ನೋದು ಕೂಡ ಹೇಳಿದ್ದಾರೆ. ಅದರ ಜೊತೆಗೆ ಮತ್ತೊಬ್ಬ ವಿಲನ್ ಕೂಡ ಈ ಸಿನಿಮಾದಲ್ಲಿ ಇರ್ತಾರೆ ಅನ್ನೋದನ್ನ ಕೂಡ ಬಿಟ್ಕೊಟ್ಟಿದ್ದಾರೆ. ಒಂದು ಅವಾರ್ಡ್ ಫಂಕ್ಷನ್ ಗೆ ಬಂದು ಈ ರೀತಿಯ ಬಾಂಬ್ ಹಾಕಿ ಹೋಗಿದ್ದಾರೆ ಅಂದ್ರೆ ಸಿನಿಮಾ ಶುರು ಆಗೋದಕ್ಕೆ ಹೆಚ್ಚು ಸಮಯ ತಗೊಳ್ಳಲ್ಲ ಅನ್ನೋದು ನಮ್ಮ ಅಭಿಪ್ರಾಯ. ಯಾಕಂದ್ರೆ ಪ್ರತಿಷ್ಠಿತ ಅವಾರ್ಡ್ ಫಂಕ್ಷನ್ ನಲ್ಲಿ ಈ ರೀತಿ ಹೇಳಿ ಹೋಗೋದು ಅಂದ್ರೆ ಪಕ್ಕಾ ಆದಷ್ಟು ಬೇಗ ಬಂದೇ ಬರ್ತೀವಿ ಅನ್ನೋದಕ್ಕೆ ಒಂದು ಕಾನ್ಫಿಡೆನ್ಸ್ ನೀಡಿರುವಂತಹ ರಿಪ್ಲೈ ಅಂತ ಕೂಡ ಹೇಳ್ಬೋದು. ನೋಡೋಣ, ರಕ್ತ ಚಂದನದ ಸ್ಮಗ್ಲರ್ಸು ಮತ್ತೆ ಬಾಕ್ಸ್ ಆಫೀಸ್ ಅನ್ನ ಲೂಟಿ ಮಾಡ್ತಾರ ಹೇಗೆ ಅಂತ. ಮಾರ್ಕ್ ಸಿನಿಮಾ ಕ್ರಿಸ್ಮಸ್ಗೆ ರಿಲೀಸ್ ಆಗೋದಕ್ಕೆ ಬೇಕಾಗಿರುವಂತಹ ಪ್ರತಿಯೊಂದು ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದು, ದಸರಾ ಹಬ್ಬಕ್ಕೆ ಒಂದು ಸಾಂಗ್ ಅನ್ನ ರಿಲೀಸ್ ಮಾಡೋದಕ್ಕೆ ಕೂಡ ತಯಾರಿಯಾಗಿದೆ.
ಇತ್ತೀಚೆಗೆ ಕೇಳಿಬರ್ತಿರುವಂತಹ ಅಪ್ಡೇಟ್ ಪ್ರಕಾರ ಮಾರ್ಕ್ ಸಿನಿಮಾಗೆ ರೋಶಿನಿ ಪ್ರಕಾಶ್ ಹಾಗೂ ನಿಶ್ವಿಕಾ ನಾಯ್ಡು ಅವರ ನಂತರ ಅರ್ಚನಾ ಕೊಟ್ಟಿಗೆ ಕೂಡ ಸೇರ್ಕೊಂಡಿದ್ದಾರೆ. ಸಿನಿಮಾದ ಪ್ರೆಸ್ ಮೀಟ್ ನಡೆದಾಗ ಡೈರೆಕ್ಟರ್ ಕಿಚ್ಚ ಸುದೀಪ್ ಅವರಿಗೆ ಯಾವುದೇ ಹೀರೋಯಿನ್ ಇರಲ್ಲ ಅನ್ನೋದನ್ನ ಹೇಳಿದ್ರು. ಈಗ ನೋಡಿದ್ರೆ ಮೂರು ಸಾಮರ್ಥ್ಯವನ್ನ ಹೊಂದಿರುವಂತಹ ನಟಿಯರು ಲೀಡಿಂಗ್ ಆಕ್ಟ್ರೆಸ್ ಸಿನಿಮಾ ತಂಡದ ಜೊತೆಗೆ ಸೇರ್ಕೊಂಡಿದ್ ನೋಡಿದ್ರೆ ಕನ್ಫ್ಯೂಸ್ ಆಗ್ತಾ ಇದೆ. ನೋಡೋಣ ಇನ್ನು ಯಾವೆಲ್ಲ ಸಸ್ಪೆನ್ಸ್ ಹಾಗೂ ಸೀಕ್ರೆಟ್ ಸಿನಿಮಾ ತಂಡದಿಂದ ರಿವೀಲ್ ಆಗುತ್ತೆ ಅಂತ. ಇದ್ರ ಜೊತೆಗೆ ಇತ್ತೀಚೆಗಷ್ಟೇ ಕಿಚ್ಚ ಸುದೀಪ್ ಅವರು ಸಿನಿಮಾದ ನಿರ್ದೇಶಕರಾಗಿರುವಂತಹ ವಿಜಯ್ ಕಾರ್ತಿಕೇಯ ಅವರಿಗೆ ಕಾರನ್ನ ಗಿಫ್ಟ್ ಆಗಿ ನೀಡಿದ್ದಾರೆ. ಮಾರ್ಕ್ ಸಿನಿಮಾದಿಂದ ಕಿಚ್ಚ ಸುದೀಪ್ ಅವರಿಗೆ ನಿರ್ದೇಶಕರಿಂದ ಅದೇ ರೀತಿಯ ರಿಟರ್ನ್ ಗಿಫ್ಟ್ ಸಿಗ್ಲಿ ಅನ್ನೋದೇ ನಮ್ಮ ಹಾರೈಕೆ. ಟಾಕ್ಸಿಕ್ ಸಿನಿಮಾದ ಬಗ್ಗೆ ಮಾತನಾಡೋದಾದ್ರೆ ಸಿನಿಮಾ ತಂಡ ಈಗಾಗಲೇ ಸರಿಸುಮಾರು 40 ದಿನಗಳಿಗಿಂತ ಹೆಚ್ಚಿನ ಕಾಲ ಮುಂಬೈನಲ್ಲಿ ಜೆ ಪೆರ್ರಿ ಅವರ ಸ್ಟಂಟ್ ಡೈರೆಕ್ಷನ್ ನಲ್ಲಿ ಹೈ ಆಕ್ಟೇನ್ ಆಕ್ಷನ್ ಸೀಕ್ವೆನ್ಸ್ ಗಳನ್ನ ಶೂಟ್ ಮಾಡಿ ಈಗ ಲಂಡನ್ ಕಡೆಗೆ ಮುಖ ಹಾಕಿದೆ ಅನ್ನೋದೇ ಸುದ್ದಿ. ಇತ್ತೀಚೆಗಷ್ಟೇ ಯಶ್ ಅವರು ಕೂಡ ಏರ್ಪೋರ್ಟ್ ನಲ್ಲಿ ಕಾಣಿಸಿಕೊಂಡು ವೈರಲ್ ಆಗಿದ್ರು. ಗ್ಲಿಮ್ಸ್ ನಲ್ಲಿ ನೋಡಿರೋ ಹಾಗೆ ಫಾರಿನ್ ದೇಶದ ಕಥೆಯ ವೈಬ್ ನೀಡಿರುವಂತಹ ಟಾಕ್ಸಿಕ್ಗೆ ಬೇಕಾಗಿರುವಂತಹ ಕ್ರೂಷಲ್ ದೃಶ್ಯಗಳನ್ನ ಚಿತ್ರೀಕರಿಸೋದಕ್ಕೆ ಲಂಡನ್ಗೆ ಫಿಲಂ ಟೀಮ್ ಹೋಗಿದೆ. ಮುಂದಿನ ವರ್ಷ ಅನ್ಕೊಂಡ ಡೇಟ್ಗೆ ಸಿನಿಮಾ ರಿಲೀಸ್ ಆಗಲಿ ಅನ್ನೋದೇ ನಮ್ಮ ಆಶಯ. ಸುಕ್ಕಾ ಸೂರಿ ಹಾಗೂ ಯುವರಾಜ್ ಕುಮಾರ್ ಕಾಂಬಿನೇಷನ್ ನಲ್ಲಿ ಮೂಡಿ ಬರಬೇಕಾಗಿದ್ದಂತಹ ಸಿನಿಮಾ ಕ್ಯಾನ್ಸಲ್ ಆಗಿದೆ ಅನ್ನೋದು ಈಗ ಕೇಳಿಬರ್ತಿರುವಂತಹ ಲೇಟೆಸ್ಟ್ ಸುದ್ದಿ. ಕ್ರಿಯೇಟಿವಿಟಿ ಡಿಫರೆನ್ಸ್ ಕಾರಣದಿಂದಾಗಿ ಈ ಸಿನಿಮಾ ರದ್ದಾಗಿದ್ದು ಆ ಸಿನಿಮಾ ನಿರ್ಮಾಣ ಮಾಡಬೇಕಿದ್ದಂತಹ ನಿರ್ಮಾಪಕರ ಜೊತೆಗೆ ಯುವರಾಜ್ ಕುಮಾರ್ ಸಿನಿಮಾವನ್ನ ಮುಂದುವರಿಸಿದ್ದಾರೆ. ಆದ್ರೆ ಕತೆ ಚೇಂಜ್ ಆಗುತ್ತೆ ಹಾಗೂ ನಿರ್ದೇಶಕರು ಕೂಡ ಚೇಂಜ್ ಆಗ್ತಾರಂತೆ. ಅಫಿಷಿಯಲ್ ಅಪ್ಡೇಟ್ ಸಿಗೋವರೆಗೂ ಕಾದ್ ನೋಡೋಣ. ಇನ್ನು ಕೊನೆಯದಾಗಿ ಕೆಜಿಎಫ್ ಖ್ಯಾತಿಯ ಪುನೀತ್ ರುದ್ರಾಂಗ ನಿರ್ದೇಶನದಲ್ಲಿ 500 ವರ್ಷಕ್ಕೂ ಹಿಂದಿನ ಹಳೆಯ ಕಥೆಯಲ್ಲಿ ನಟಿಸೋದಕ್ಕೆ ರೋರಿಂಗ್ ಸ್ಟಾರ್ ಶ್ರೀಮುರಳಿ ಸಜ್ಜಾಗಿದ್ದಾರೆ ಅನ್ನೋದು ಸುದ್ದಿ. ಸದ್ಯಕ್ಕೆ ಪರಾಗ್ ಸಿನಿಮಾಗಾಗಿ ತಯಾರಿ ನಡೆಸಿಕೊಳ್ತಾ ಇರುವಂತಹ ರೋರಿಂಗ್ ಸ್ಟಾರ್ ಶ್ರೀಮುರಳಿ ಅದಾದ ನಂತರ ಈ ಸಿನಿಮಾದಲ್ಲಿ ಕಾಣಿಸ್ಕೊಳ್ಬಹುದು. ಇತಿಹಾಸವನ್ನ ಮೆಲ್ಕು ಹಾಕುವಂತಹ ರೀತಿಯ ಸಿನಿಮಾ ಅಂತ ಹೇಳಿದಾಗ ಈ ಹಿಂದೆ ಅಷ್ಟೇ ಪುನೀತ್ ರುದ್ರಾಂಗ ಅವರು ಯುವರಾಜ್ ಕುಮಾರ್ ಅವರಿಗೆ ನಿರ್ದೇಶನ ಮಾಡಬೇಕು ಅಂತ ಅನ್ಕೊಂಡಿದ್ದಂತಹ ಸಿನಿಮಾ ಅರ್ಧಕ್ಕೆ ನಿಂತು ಹೋಗಿತ್ತು. ಬಹುಶಃ ಅದು ಇದೇನಾ ಅನ್ನುವಂತಹ ಅನುಮಾನ ಕೂಡ ಮೂಡುತ್ತೆ. ಬಟ್ ದಟ್ ಈಸ್ ಸ್ಟಿಲ್ ಆನ್ ಕಾರ್ಡ್ಸ್. ಹಾಗಾಗಿ ಇದು ಬೇರೆನೆ ಕತೆ ಇರಬಹುದು. ಇದಾಗಿತ್ತು ಈ ವಾರದ ಕ್ವಿಕ್ ವೀಕ್ಲಿ ರೌಂಡ್ ಆಫ್. ಈಗ ನಾನು ಹೋಗಿ ಕಾಂತಾರ ಚಾಪ್ಟರ್ 1 ಸಿನಿಮಾಗೆ ಟಿಕೆಟ್ ಬುಕ್ ಮಾಡಬೇಕು. ನೀವು ಟಿಕೆಟ್ ಬುಕ್ ಮಾಡ್ತಿದ್ರೆ ಎಲ್ಲಿ ನೋಡುವಂತಹ ಪ್ಲಾನ್ ಮಾಡ್ತಿದ್ದೀರಾ ಅಂಡ್ ಯಾವ ಶೋ ಅನ್ನೋದನ್ನ ಕಮೆಂಟ್ ಮಾಡಿ. ಖಡಕ್ ಸಿನಿಮಾ ಫ್ಯಾಮಿಲಿಯಿಂದ ನಮ್ಗೆ ಗೊತ್ತಿಲ್ಲದೆ ನಮ್ ಸುತ್ತಮುತ್ತಾನೆ ಎಷ್ಟೋ ಜನ ಒಟ್ಟಿಗೆ ಸಿನಿಮಾ ನೋಡ್ತಾ ಇರ್ತೀವಿ. ಅದು ಗೊತ್ತಾದಾಗ ಇನ್ನೂ ಒಂದು ಖುಷಿ ಆಗುತ್ತೆ. ಸೈನಿಂಗ್ ಆಫ್, ಮನು.